ಇದು ಬೋರ್ವೆಲ್ಲು ಸುಮಾರು 200 ಅಡಿ ಅಷ್ಟು ಆಳ ಇದೆ. ಬೋರ್ವೆಲ್ ಕೊರೆಸುವಾಗ 2 ಇಂಚ್ ಬಂದಿದೆ ಅಂತಂದೇಳಿ ಮಾಲೀಕರು ಕೇಳಿದ್ದಾರೆ. ಇದೇ ಬೋರ್ವೆಲ್ಗೆ ನಾವೊಂದು ಕಲ್ಲು ಹಾಕಿದರೆ ನೀರಿನ ಸೌಂಡನ್ನು ಕೇಳಿಸ್ಕೋಬೋದು. ಸುಮಾರು 6 ಇಂಚಿನ ಡಯಾಮೀಟರ್ ಕಡಿಮೆ ಇರ್ತಕ್ಕಂಥ ಬೋರ್ವೆಲ್. ಇದು ಓಲ್ಡ್ ಬೋರ್ವೆಲ್ನಲ್ಲಿ ಕೆಲಸ. ಒಂದು ಟ್ಯಾಂಕರ್ ನೀರನ್ನು ತರಿಸಿದ್ವಿ. ಟ್ಯಾಂಕರ್ ನೀರನ್ನ ಬೋರ್ವೆಲ್ಗೆ ತುಂಬಿಸ್ತಕ್ಕಂಥ ಒಂದು ಇದನ್ನು ಲೈವ್ ಡೆಮಾನ್ಸ್ಟ್ರೇಷನ್ ಇದೆ. ಬೋರ್ವೆಲ್ ಪೈಪ್ ಲೀಟ್ರ್ ಟ್ಯಾಂಕರ್ ಇದು ಸರ್ 6,000 ಲೀಟ್ರ್. ಬೆಳಿಗ್ಗೆ ಒಂದು ಟ್ಯಾಂಕ್ ಆಯಿತು. ಯಾವುದಕ್ಕೆ? ಬೆಳಿಗ್ಗೆ ಒಂದು ಕೊಟ್ಟಿದ್ದೀವಿ. ಹೌದು, ಬೋರಿಗೆ ಕೊಟ್ಟಿದ್ದೀರಾ ಒಂದು ಟ್ಯಾಂಕರ್? ಒಂದು ಟ್ಯಾಂಕ್ ಆಯಿತು. ಪೂರ್ತಿ ಹೋಯ್ತು ಒಳಗೆ? ಪೂರ್ತಿ ಹೋಯ್ತು. ಹೌದಾ? ಇನ್ನೊಂದು ಕೊಟ್ಟು ನೋಡಿ. ಒಂದು ನಿಮಿಷ. ಇದಕ್ಕೆ ಟ್ಯಾಂಕರ್ ನೀರಿನ ಪೈಪ್ ಮುಖಾಂತರ ಬಿಡಿ ಬೋರ್ಗೆ. ಸ್ವಲ್ಪ ಮೇಲೆ ಕಾಣಲಿ, ನೀರು ಬೀಳುತ್ತೆ. ಇದು ಪೈಪ್ 2 ಇಂಚಿಂದ 2.5 ಅದ? 2.5. ಇದು ಪೈಪ್ 2 ಇಂಚಿಂದ 2.5 ಅದ? ಇದು 2.5. ಬೆಳಿಗ್ಗೆ ಒಂದು ಟ್ಯಾಂಕರ್ ನೀರು ಕೊಟ್ಟು ಪೂರ್ತಿ ಒಳಗೆ ಹೋಯ್ತು. ಎಲ್ಲವರೆಗೆ ಬಂದಿಲ್ಲ. ಇದು ಒಂದು ರೂಮ್ ಬಂದ್ಬಿಟ್ಟು ಸಾಕಷ್ಟು ತಗೊಂಡಿದ್ದೀವಿ. ಈ ಮೊನ್ನೆ ಇಲ್ಲಿ ಬಂತು ಇದು ಸೆಟ್ಟು 220 220 ಈಗ ಫಸ್ಟ್ ಸ್ಟಾರ್ಟಿಂಗ್ ಬರುತ್ತೆ. ಮತ್ತು ಒಂದು 10 ನಿಮಿಷ ಬಿಟ್ಟ ಮೇಲೆ 8 ವರ್ಷದಿಂದ 8 ಮಾಡಬೇಕು. ಇಲ್ಲವೇ ಬೇರೆ ಅಕ್ಕಪಕ್ಕ ಬೋರ್ಗಳು ಇದ್ದಾವೆ ಇಲ್ಲಿ? ಇಲ್ಲ ಅದೆಷ್ಟಿದೆ? ಅದೊಂದು ಇರ್ಬೇಕು. ಅಲ್ಲೊಂದು ಬೋರ್ ಇದೆ, ಈ ಕಡೆ ಡೌನ್ ಅಲ್ಲಿ ಅದೆಷ್ಟಿದೆ? ಇಲ್ಲ ಇನ್ನೊಂದು ಬೋರ್ ಇದೆ. ರೈತರಿಗೆ ನೋಡಿದ್ದಾರೆ. ಏನು ಯಾರು ಬೇಕು? ಫಂಕ್ಷನ್ ಪರಾಗ ಮಾಡ್ತಾರೆ. ಅವ್ರು ಬೇಕಂದ್ರೆ ಕರ್ಕೊಂಡು ಬರ್ತಾ ಇಲ್ಲ. ಇನ್ನೂ ಒಂದು 2 ಇಂಚ್ ಪೈಪ್ ಕೊಟ್ಟರು ಹೋಗುತ್ತೆ. ಪೈಪಿಂದ ಬೇಗ ಹೋಗಿದ್ದು ಇಷ್ಟೆಲ್ಲ ಹೋಗ್ತಾ ಇರ್ತದೆ. ಇಷ್ಟಲ್ಲೇ 5 ಮಿನಿಟ್ಸಲ್ಲೇ ನಿಮ್ಗೆ ವೇಟ್ ಮಾಡಿ.
ಬೋರ್ವೆಲ್ಗೆ ಟ್ಯಾಂಕರಿಂದ ನೀರನ್ನು ತುಂಬಿಸ್ತಕ್ಕಂಥ ಒಂದು ವಿಧಾನ, ಇದರ ಬಗ್ಗೆ ಸಾಕಷ್ಟು ಕೆಲವು ವಿಡಿಯೋಗಳು ಮಾಡಿದ್ದೀನಿ. ಆದರೂ ಪ್ರಶ್ನೆಗಳು ಭಾಳಷ್ಟು ಜನರು ಮಾಡ್ತಾರೆ. ಇದು ಒಂದು ಚನ್ನಪಟ್ಟಣ ತಾಲೂಕಿನ ಇಗ್ಲೂರು ಅಂತ ಬರ್ತದೆ, ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ. ಇವರು ಶಶಿಕುಮಾರ್ ಅಂತ. ಇವರು ಒಂದು ಜಮೀನು ತಗೊಂಡ್ರು. ಈ ಜಮೀನು ಮಾಲೀಕರು ಹಿಂದೆನೇ 2 ಬೋರ್ವೆಲ್ಗಳನ್ನು ತೋರಿಸಿದ್ರು. ಈಗೇನು ನೀರು ತುಂಬತಕ್ಕಂಥ ಬೋರ್ವೆಲ್ ಇದೆಯಲ್ಲ, ಇದು ಸಾಕಷ್ಟು ನೀರು ಬಂದಿತ್ತು. ಅವ್ರು ಹೇಳ್ತಾರೆ ಸುಮಾರು 20 ವರ್ಷದಿಂದ ನಮ್ಮ ಬೋರಲ್ಲಿ ನೀರು ಕಡಿಮೆ ಆಗಿರಲಿಲ್ಲ, ಅಷ್ಟು ನೀರು ಬರ್ತಾಯಿತ್ತು ಅಂಥ ಬೋರು ಕಳೆದ 15 ದಿವಸದಿಂದ ನೀರು ಖಾಲಿ ಆಯಿತು, ಗ್ಯಾಪ್ ಹೊಡಿಲಿಕ್ಕೆ ಸ್ಟಾರ್ಟ್ ಆಯಿತು. ಗ್ಯಾಪ್ ಹೊಡಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅವರು ಸೀದಾ ಇನ್ನೊಂದು ಬೋರಲ್ಲಿತ್ತು, ಪಂಪನ್ನು ತಗೊಂಡೋಗಿ ಅಲ್ಲಿಗೆ ಇನ್ಸ್ಟಾಲ್ ಮಾಡಿಕೊಂಡು ಅದು ಈಗ ಸದ್ಯಕ್ಕೆ ನೀರು ಬರ್ತಾಯಿದೆ. ಅವ್ರಿಗೊಂದು ಭಯ ಸ್ಟಾರ್ಟ್ ಆಯಿತು. ಮತ್ತು ಆ ಬೋರು ಕಡಿಮೆ ಆಗಿಬಿಟ್ರೆ ಹೇಗೆ? ಚನ್ನಪಟ್ಟಣ ನಿಮಗೆಲ್ಲ ಗೊತ್ತಿದೆ, ಅದೆಲ್ಲ ಕೆರೆಗಳಿಗೆಲ್ಲ ನೀರು ತುಂಬಿಸ್ತಕ್ಕಂಥ ಪ್ರಾಜೆಕ್ಟು ಬೇರೆ ಬೇರೆದೆಲ್ಲ ಆಗಿದೆ. ಆದರೂ ನೀರಿನ ಸಮಸ್ಯೆ ಅಲ್ಲೆಲ್ಲ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಶಶಿಕುಮಾರ್ ಅವರು, ಸರ್ ನನಗೆ ಹಿಂದೆ ಇರ್ತಕ್ಕಂಥ ಬೋರ್ನ ರೀಚಾರ್ಜ್ ಮಾಡಿಸ್ಬೇಕು, ಇದು ಸಕ್ಸಸ್ ಆಗುತ್ತಾ? ಭಾಳಷ್ಟು, ಯಾಕಂದರೆ ಇಲ್ಲೊಂದು ಮನೆ ಇದೆ, ಇಲ್ಲೊಂದು ಜೀವಾಮೃತ ಯೂನಿಟ್ ಇದೆ. ಈ ಬೋರು 20 ವರ್ಷದಿಂದ ಹಾಕಿರ್ತಕ್ಕಂಥ ಬೋರ್ವೆಲ್ಲು, 300 ಅಡಿ ಆಳ ಇರ್ತಕ್ಕಂಥ ಬೋರ್ವೆಲ್ಲು. ಈ ಬೋರ್ಗೆ ಅವರು ಬೆಳಗ್ಗೆ ನಾನು ವಿಸಿಟ್ ಮಾಡೋಕ್ಕಿಂತ ಮೊದಲೇ ಒಂದು ಟ್ಯಾಂಕರ್ ನೀರು ತುಂಬಿಸಿದ್ದಾರೆ ಆಲ್ರೆಡಿ. ಅಂದರೆ 6000 ಲೀಟ್ರ್ ನೀರು ಆಲ್ರೆಡಿ ಬೋರ್ ಕುಡಿದಿದೆ. ಮತ್ತು ನಾನು ನೋಡಬೇಕು ಅಂತೇಳಿ ಇನ್ನೊಂದು ಟ್ಯಾಂಕರ್ ತರಿಸಿದ್ವಿ. ಮತ್ತು ಇನ್ನೊಂದು ಟ್ಯಾಂಕರಿಂದ ನೀರು ಬಿಡ್ತಾ ಇದ್ದಾರೆ, ತುಂಬ್ತಾ ಇದ್ದಾರೆ. ನೀರು 2.5 ಇಂಚಿನ ಪೈಪಲ್ಲಿ ನೀರು ಹೋಗ್ತಾ ಇದೆ. ಈ ಟ್ಯಾಂಕರ್ ಮಾಲೀಕರು ಹೇಳ್ತಾರೆ 15 ನಿಮಿಷಕ್ಕೆ ಟ್ಯಾಂಕ್ ಖಾಲಿ ಆಗೋಗ್ಬಿಡುತ್ತೆ ಸರ್ ಅಂತಾರೆ. ಅಂದರೆ ಅಷ್ಟು ಫೋರ್ಸಾಗಿ ನೀರು ಹೋಗುತ್ತೆ. ಯಾಕಂದರೆ ನೀರು ಬೋರಿಗೆ ತುಂಬ್ತಾ ಇರ್ಬೇಕಾದ್ರೆ 2-3 ವಿಧ ಇದೆ. ನಾವೊಂದು ಟ್ಯಾಪ್ ನೀರು ತಗೊಂಡೋಗಿ ಬಿಡ್ತಕ್ಕಂಥದ್ದು ಒಂದು ಬೇರೆ. ನೋಡಿ, ಇವರು ಇನ್ನು ರೈಸ್ ಮಾಡ್ತಾ ಇದ್ದಾರೆ, ನೀರು ಇನ್ನೂ ಸ್ವಲ್ಪ ಫಾಸ್ಟಾಗಿ ಹೋಗಲಿ ಅಂತ. 1 ಇಂಚ್ ನೀರಲ್ಲಿ ತುಂಬತಕ್ಕಂಥದ್ದು, 1.5 ಇಂಚ್ ಪೈಪಲ್ಲಿ ತುಂಬಂಥದ್ದು, ಈ ಥರ ಸಣ್ಣ ಪ್ರಮಾಣದಲ್ಲಿ ನೀರು ತುಂಬಿದರೆ ಈಸಿಯಾಗಿ ಹೋಗುತ್ತೆ. ಈ ಥರ ಫಾಸ್ಟಾಗಿ 2.5 ಇಂಚಿನ ಫೋರ್ಸಾಗಿ ನೀರು ಬೋರಲ್ಲಿ ತುಂಬುವಾಗ ಗ್ಯಾಪ್ಗಳು ಇಲ್ಲದೆ ಹೋದರೆ, ಸಣ್ಣ ಗ್ಯಾಪ್ಗಳಿದ್ರೆ ಬೇಗ ತುಂಬಿ ಓವರ್ಫ್ಲೋ ಆಗುತ್ತೆ. ಇವರು ಇಷ್ಟು ರಭಸವಾಗಿ 2.5 ಇಂಚಿನ ಫೋರ್ಸ್ ಅಂತಂದರೆ ನನ್ನ ಪ್ರಕಾರ 1 ಗಂಟೆಗೆ ನಿಮಗೆ ಸಾಧಾರಣ ಒಂದು 2500 ಗ್ಯಾಲನ್ ಅಷ್ಟು ನೀರು ಹೋಗ್ತಕ್ಕಂಥ ನೀರನ್ನ ಬೋರ್ ಆರಾಮ್ಸೆ ತಗೊಳ್ತಾ ಇದೆ. ಹಾಗಾಗಿ ಇಂಥ ಬೋರ್ವೆಲ್ಗಳನ್ನ ರೀಚಾರ್ಜ್ ಮಾಡಲಿಕ್ಕೆ ಯಾವ ಥರ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಈ ಥರ ಕೇಸಲ್ಲಿ ಬೋರ್ವೆಲ್ ಆಳ ಇಂಪಾರ್ಟೆಂಟ್ ಅಲ್ಲ. ಭಾಳಷ್ಟು ಜನ ಕೇಳ್ತಾರೆ, ಪಕ್ಕದಲ್ಲೆಲ್ಲ 800 ಅಡಿ 1000 ಅಡಿ ಹೋಗಿದ್ದಾರೆ, ಇದು ಆಳ 250-300 ಅಡಿ ಇದೆ, ಇದು ನಾವು ರೀಚಾರ್ಜ್ ಮಾಡಿದ್ರೆ 1000 ಅಡಿ ಇರೋ ಬೋರ್ಗೆ ಹೋಗುತ್ತೆ. ಖಂಡಿತ ಅದು ತಪ್ಪು. ಇವರ ಜಮೀನು ಅಕ್ಕಪಕ್ಕದಲ್ಲೇ ಬೋರ್ಗಳು ವಿಫಲ ಆಗಿದೆ, ಅಲ್ಲೆಲ್ಲ ಫೇಲು ಆಗಿದೆ. ಇವ್ರಿಗಿಂತ ಆಳದಲ್ಲಿ ಬಂದಂಥ ಬೋರ್ಗಳಲ್ಲೂ ಕಡಿಮೆ ಆಗಿದೆ. ಹಾಗಾಗಿ ಈ ನೀರನ್ನು ತುಂಬುವಾಗ ಬೋರ್ವೆಲ್ ರೀಚಾರ್ಜ್ ಮಾಡಲಿಕ್ಕೆ ಬೋರ್ವೆಲ್ ಆಳ ನನ್ನ ಪ್ರಕಾರ ಇಂಪಾರ್ಟೆಂಟ್ ಅಲ್ಲ. ಬೋರ್ವೆಲ್ ಆಳ ಎಷ್ಟೇ ಇರಲಿ, ನೀವು ಮೊದಲಿನ ಎಷ್ಟೇ ಚೆನ್ನಾಗಿ ಬಂದಿದ್ದರೆ ಖಂಡಿತ ಇದನ್ನ ರೀಚಾರ್ಜ್ ಮಾಡಿ ಬಂದಲಿಕ್ಕೆ ಈ ಒಂದು ಯಶೋಗಾದೆ. ನೋಡಿ, ಅಷ್ಟು ಆಳಕ್ಕೆ ನಾವು ಕ್ಯಾಮ್ರಾ ಬಿಟ್ಟು ನೋಡಿದ್ರು ಸಹ ನೀರು ಕಣ್ಣಿಗೆ ಕಾಣಿಸ್ತಿಲ್ಲ. ಆಳದ ಭೂಗರ್ಭದಲ್ಲಿರ್ತಕ್ಕಂಥ ಆಳದ ಗ್ಯಾಪ್ಗಳು ಅಂತ ಏನು ಹೇಳ್ತೀವಲ್ಲ, 200, 300, 400 ಅಡಿ ಆಳದ ಗ್ಯಾಪ್ಗಳಿಗೆ ಈ ನೀರು ಹೋಗಿ ತುಂಬಿ ಅದು ಮರುಪೂರ್ಣ ಆಗ್ತಕ್ಕಂಥ ಒಂದು ಕ್ರಿಯೆಯನ್ನು ನೀವು ಕಣ್ಣು ಮುಂದೆ ನೋಡ್ತಾ ಇದ್ದೀರಾ. ಈ ಕೇಸಲ್ಲಿ ಸಕ್ಸಸ್ ಆದರೆ ಖಂಡಿತ ನೀವು ಈ ಬೋರ್ಗೆ ರೀಚಾರ್ಜ್ ಮಾಡ್ಬೋದು. ಒಂದು. ಎರಡನೇದು, ಈ ಥರ ಕೇಸಲ್ಲಿ 20 ವರ್ಷದ ಬೋರ್ ಅಂದರೆ ಕೇಸಿಂಗ್ ಪೈಪೆಲ್ಲ ರಸ್ಟ್ ಹಿಡ್ದೋಗಿರುತ್ತೆ. ಅಂಥ ಟೈಮ್ನಲ್ಲಿ ನಾವು ಗುಂಡಿ ಮಾಡಿದ್ರೆ ಪೈಪೆಲ್ಲ ಕಂಪ್ಲೀಟ್ ತಗಡೇ ಇರೋದಿಲ್ಲ. ಅಂಥ ಕೇಸಲ್ಲಿ ನಾವು ರೀಚಾರ್ಜ್ ಮಾಡೋ ಕಷ್ಟ ಆಗುತ್ತೆ. ಪೈಪ್ನ ರಿಮೂವ್ ಮಾಡಬೇಕಾಗುತ್ತೆ, ತುಂಬ ಜಾಗ್ರತೆಯಿಂದ ಮಾಡಬೇಕು. JCBಯಲ್ಲಿ ಮಾಡಬೇಕಾ, ಲೇಬರಲ್ಲಿ ಮಾಡಬೇಕಾ? ಯಾಕಂದರೆ ಅಲ್ಲಿ ಸ್ಟ್ರಕ್ಚರ್ಸ್ ಪಕ್ಕದಲ್ಲೇ ಮನೆ, ಎಲೆಕ್ಟ್ರಿಕ್ ಪೋಲು, ದಾರಿನೋ ಏನಾದರೂ ಇದ್ದಾಗ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಈ ಬೋರ್ ರೀಚಾರ್ಜ್ ಮಾಡ್ತಕ್ಕಂಥ ತಜ್ಞರು ಅಂತಂದು ಕರೆಸ್ತಕ್ಕಂಥವ್ರು ತುಂಬ ಜನ ಆಗೋಗ್ಬಿಟ್ಟಿದ್ದಾರೆ. ಯಾರು ಏನೇನು ಬೇಕೋ, ಯಾಕಂದರೆ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇನು ಬೇಕಾದ್ರೂ ಹೇಳಿದ್ರು ಸತ್ಯ ಅನ್ನೋ ಥರ ಜನಗಳು ನಂಬ್ತಾರೆ. ಹಾಗಾಗಿ ದಯಮಾಡಿ ಯಾರು ರೀಚಾರ್ಜ್ ಮಾಡ್ತಾರೆ ಅವ್ರಿಗೆ ಏನಾದರೂ ಒಂದು ಬ್ಯಾಕ್ಗ್ರೌಂಡ್ ಇದೆಯಾ, ಹಿನ್ನೆಲೆ ಇದೆಯಾ, ಏನು ಅವರು ವ್ಯಕ್ತಿತ್ವ, ಏನು ಓದಿದ್ದಾರೆ, ಅದನ್ನು ಬಿಟ್ಟು ನಾನೀಗ ಆಲ್ರೆಡಿ 2000 ಬೋರ್ಗೆ ರೀಚಾರ್ಜ್ ಮಾಡಿದ್ವಿ, 3000 ಬೋರ್ಗೆ ರೀಚಾರ್ಜ್ ಮಾಡಿದ್ವಿ, ಈ ಥರ ಮಾಡಿಕೊಂಡು ಫೇಲ್ಯೂರ್ ಆಗಿರ್ತಕ್ಕಂಥವ್ರು ನಮ್ಮ ಹತ್ರ ಬರ್ತಾರೆ. ಪಾಸಾದಲ್ಲ ಯಾರು ಬರಲ್ಲ. ಫೇಲ್ಯೂರ್ ಆದಮೇಲೆ ಸರ್ ನಮ್ಮದು ಪಂಪ್ ಸಿಗಾಕೊಳ್ತಿದೆ, ನೀರೇ ಬರ್ತಿಲ್ಲ, ಇಂಥವ್ರು ಬಂದೇನೋ ರೀಚಾರ್ಜ್ ಮಾಡೋಗ್ಬಿಟ್ರು. ಹೀಗೆ ಇಂಥ ತಪ್ಪುಗಳು ಭಾಳಷ್ಟು ಆಗುತ್ತೆ. ದಯಮಾಡಿ ಅಂಥ ಒಂದು ಇದಕ್ಕೆ ಸಮಸ್ಯೆಗಳನ್ನ ತಂದ್ಕೊಬೇಡಿ ಅನ್ನೋದು ಮಾತನ್ನು ಮತ್ತೊಮ್ಮೆ ಹೇಳ್ತಾ, ಈ ಥರ ಸಕ್ಸಸ್ ಆದಮೇಲೆ ನೆಕ್ಸ್ಟು ಎಲ್ಲಿಂದ ನೀರು ಬರ್ತದೆ ಈ ಜಮೀನಿಗೆ, ಅದು ಇಂಪಾರ್ಟೆಂಟು. ರೀಚಾರ್ಜ್ ಮಾಡಬೇಕಾದ್ರೆ ನಿಮ್ಮ ಜಮೀನಲ್ಲಿ ಎಷ್ಟು ಪ್ರಮಾಣದ ನೀರು ಬರ್ತಾಯಿದೆ ಅಂತ ನೋಡಿ. ಇದು ಪಂಪಿಂದ ಹೋಗ್ತಾಯಿದೆ. 2.5 ಇಂಚಿನ ಫೋರ್ಸ್ ಆಗಿ ಬಿಡ್ತಕ್ಕಂಥ ನೀರು
ಮೇಲೇನೆ ಬರ್ತಾ ಇಲ್ಲ. ಆರಾಮ್ಸೆ ಆ ಬೋರ್ವೆಲ್ ಒಳಗೆ ಭೂಗರ್ಭದ ಒಳಗೆ ಇರ್ತಕ್ಕಂಥ ಒಂದು ಕ್ಯಾವಿಟೀಸ್ ಅಂತ ಹೇಳ್ತೀವಿ. ಈ ಗುಹೆಗಳಲ್ಲಿ ನೀವು ಹೋಗ್ತೀರಾ, ಅಜೋರ ಎಲ್ಲೋರ ಅಂಥ ಒಂದು ಪ್ರದೇಶದಲ್ಲಿ ಸಾಕಷ್ಟು ಕ್ಯಾವಿಟೀಸ್ ನೋಡ್ತೀವಿ, ಲೈಮ್ ಸ್ಟೋನ್ ಇರ್ತಕ್ಕಂಥ. ಅದೇ ಥರದಲ್ಲಿ ಬೋರ್ವೆಲ್ ಒಳಗೂ ಸಹ ಅಂಥ ಕ್ಯಾವಿಟೀಸ್ ಇರ್ತದೆ. ಇದನ್ನು ನೀವು ಗಮನಿಸ್ಬೋದು. ಇಂಥ ಬೋರ್ವೆಲ್ಗಳಲ್ಲಿ ಎಷ್ಟು ಬೇಕಾದ್ರೂ ರೀಚಾರ್ಜ್ ಆಗುತ್ತೆ. ಕ್ಯಾಚ್ಮೆಂಟ್ ಏರಿಯಾದ ಬಗ್ಗೆ ಹೇಳ್ತಾ ಇದೆ, ಎಷ್ಟು ಪ್ರದೇಶದಿಂದ ನೀರು ಹರಿದು ಬರುತ್ತೆ ಆ ಥರ ಬಂದರೆ ಖಂಡಿತ ಇದೆಲ್ಲ ಬೋರ್ಗಳಿಗೂ ರೀಚಾರ್ಜ್ ಮಾಡಲಿಕ್ಕೆ ಸಾಧ್ಯ. ಕ್ಯಾಚ್ಮೆಂಟ್ ಇದ್ದರೆ ಖಂಡಿತ ನೀವು ರೀಚಾರ್ಜ್ ಮಾಡಿ ಒಳ್ಳೆಯ ರಿಸಲ್ಟನ್ನು ಪಡಿಬೋದು. ಅನ್ನೋದಕ್ಕೋಸ್ಕರವಾಗಿ ಈ ವಿಡಿಯೋವನ್ನು ನಿಮಗೆ ಬ್ರೀಫ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಜಮೀನಲ್ಲಿ ಇರ್ತಕ್ಕಂಥ ಬೋರ್ವೆಲ್ಗಳ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಇದೇ ಪರೀಕ್ಷೆಗಳನ್ನ ಮಾಡಿ ಇದರಲ್ಲಿ ಸಕ್ಸಸ್ ಆದರೆ ಮುಂದುವರಿಬೋದು. ಅನ್ನೋದಕ್ಕೋಸ್ಕರವಾಗಿ ಈ ವಿಡಿಯೋನ ಮಾಡಿದ್ದೀನಿ. ಆಸಕ್ತರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಹೊಸಬರು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಅದೇ ಮಾಡಿ ಮರಿಬೇಡಿ. ನಮ್ಮ ಫೋನ್ ನಂಬರ್ ನಿಮಗೆ ಇಲ್ಲಿ ಕಾಣುತ್ತೆ. ಏನೇ ಡೌಟ್ಸ್ ಇದ್ದರೂ ನೀವು ಕ್ಲಿಯರ್ ಮಾಡ್ಕೊಬೋದು. ನಮ್ಮ ಮಾತನ್ನು ಹೇಳಿ. ನಮಸ್ಕಾರ.